ಮತ್ತೆ ಅತೃಪ್ತ ಶಾಸಕರನ್ನು ಸೆಳೆಯಲಿಕ್ಕೆ ಬಿಜೆಪಿ ನಾಯಕರು ಯತ್ನಿಸ್ತಾ ಇದ್ದಾರೆ. ಮುಂಬೈಗೆ ತೆರಳಿದ್ದಾರೆ ಮಲ್ಲೇಶ್ವರಂ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್. ಮತ್ತೆ ಆಪರೇಷನ್ ಕಮಲ, ಮತ್ತೆ ಅತೃಪ್ತ ಶಾಸಕರನ್ನು ಸೆಳೆಯಲಿಕ್ಕೆ ಬಿಜೆಪಿ ನಾಯಕರು ಯತ್ನಿಸ್ತಾ ಇದ್ದಾರೆ. ಮುಂಬೈಗೆ ತೆರಳಿದ್ದಾರೆ ಮಲ್ಲೇಶ್ವರಂ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್. ಕಾಂಗ್ರೆಸ್ ಅತೃಪ್ತರ ಭೇಟಿಗೆಂದೇ ಮುಂಬೈಗೆ ತೆರಳಿದ್ರ ಹಾಗಿದ್ರೆ ಅಶ್ವಥ್ ನಾರಾಯಣ್ ಅವರ ಮುಂಬೈ ಭೇಟಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ನಿನ್ನೆಯೇ ಮುಂಬೈಗೆ ತೆರಳಿದ್ದಾರೆ ಅಶ್ವಥ್ ನಾರಾಯಣ್. ಹಾಗಾಗಿ ಅತೃಪ್ತ ಶಾಸಕರನ್ನು ಸೆಳೆಯಲಿಕ್ಕೆಂದಲೇ ಬಿಜೆಪಿ ನಾಯಕರು ಯತ್ನಿಸ್ತಾ ಇದ್ದಾರಾ. ಅದರ ಭಾಗವಾಗಿಯೇ ಮುಂಬೈಗೆ ತೆರಳಿದ್ದಾರಾ ಮಲ್ಲೇಶ್ವರಂ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್. ನಿನ್ನೆಯೇ ಮುಂಬೈಗೆ ತೆರಳಿದ್ದಾರೆ ಅಶ್ವಥ್ ನಾರಾಯಣ್. ಹಾಗಾಗಿ ಕಾಂಗ್ರೆಸ್ ಅತೃಪ್ತರ ಭೇಟಿಗೆಂದೇ ಮುಂಬೈಗೆ ತೆರಳಿದ್ದಾರಾ ಅಶ್ವಥ್ ನಾರಾಯಣ್ ಅನ್ನುವಂತಹ ಕುತೂಹಲ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಬದಲಾವಣೆಯ ಪರ್ವ ಶುರುವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಅತೃಪ್ತ ಶಾಸಕರ ನಡೆ ಏನು ಅನ್ನೋದು ಕುತೂಹಲ. ಆದರೆ ಇನ್ನು ಬಿಜೆಪಿ ಅವರನ್ನ ಸೆಳೆದಕ್ಕೆ ಏನ್ ಮಾಡ್ತಾ ಇದೆ? ಮುಂಬೈಗೆ ತೆರಳಿದ್ದಾರೆ ಮಲ್ಲೇಶ್ವರಂ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್. ಹಾಗಿದ್ರೆ ಅವರು ಕಾಂಗ್ರೆಸ್ ಅತೃಪ್ತರ ಭೇಟಿಗೆಂದೇ ತೆರಳಿದ್ದಾರಾ? ನಿನ್ನೆಯೇ ಮುಂಬೈಗೆ ತೆರಳಿದ್ದಾರೆ ಅಶ್ವಥ್ ನಾರಾಯಣ್. ಅತೃಪ್ತ ಶಾಸಕರನ್ನ ಸೆಳೆದಕ್ಕಂದರೆ ಹಾಗೆ ಇದ್ರೆ ಮುಂಬೈಗೆ ಹೋದ್ರ ಅಶ್ವಥ್. ಎಸ್ಸಿ ಬೆಳವಣಿಗೆ ಕುರಿತು ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಅಶ್ವಥ್ ನಾರಾಯಣ್ ಮುಂಬೈಗೆ ತೆರಳಿದ್ದಾರೆ. ಇದರ ಹಿಂದೆ ಆಪರೇಷನ್ ಕಮಲವೇನಾ? ಈಗಾಗಲೇ ಕಳೆದ 1.5 ತಿಂಗಳಿಂದ ಮುಂಬೈನಲ್ಲಿದ್ದು ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಮಲ್ಲೇಶ್ವರ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ 3 ದಿನಗಳ ಹಿಂದೆ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಹುಟ್ಟುಹಬ್ಬದ ಆಚರಣೆ ಬಳಿಕ ನಿನ್ನೆ ಅವರು ಪುನಃ ಮುಂಬೈಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಇಡೀ ಅತೃಪ್ತ ಕಾಂಗ್ರೆಸ್ ಶಾಸಕರೊಂದಿಗೆ ಸಂಪರ್ಕವನ್ನು ಹೊಂದಿಸಿಕೊಂಡು ಇಡೀ ಕಾರ್ಯಾಚರಣೆಯ ಮುಂಚೂಣಿಯಲ್ಲಿದ್ದಂತ ಅಶ್ವಥ್ ನಾರಾಯಣ್ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಆಪರೇಷನ್ ಕಮಲಕ್ಕೂ ಅತೃಪ್ತ ಕಾಂಗ್ರೆಸ್ ಶಾಸಕರು ತಮ್ಮದೇ ಆಗಿರುವ ರೀತಿಯಲ್ಲಿ ಅತೃಪ್ತಿಯನ್ನು ಹೊರಹಾಕ್ತಿರೋದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಸಂದೇಶ ಪ್ರಯತ್ನ ಮಾಡಿದ್ರು. ಆದ್ರೆ ತಮ್ಮ ಹುಟ್ಟುಹಬ್ಬದ ಮರುಕ್ಷಣದಲ್ಲೇ ಅವರು ಮುಂಬೈಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಿನ್ನೆ ತಾರೆ ಮುಂಬೈಗೆ ಹೋಗಿ ಅವರು ವಾಪಸ್ಸಾಗಿ ಅತೃಪ್ತ ಶಾಸಕರ ಭೇಟಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗಿದ್ದಾವೆ. ಮುಂಬೈಯ ಖಾಸಗಿ ಹೋಟೆಲ್ ಕಳೆದ 1.5 ತಿಂಗಳಿಂದ ವಾಸ್ತವ್ಯ ಹೂಡಿರತಕ್ಕಂತ ಶಾಸಕರ ಒಟ್ಟಾರೆ ಕಂಪ್ಲೀಟ್ ಕಾರ್ಯಾಚರಣೆ ನೇತೃತ್ವವನ್ನು ಅಶ್ವಥ್ ನಾರಾಯಣ್ ವಹಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಇರುವಂತಹ ಬಹಳ ಸ್ಪಷ್ಟವಾಗಿರತಕ್ಕಂಥ ಮಾಹಿತಿ. ಅದಕ್ಕೆ ಪೂರಕ ಆಗುವಂತೆ ಹುಟ್ಟುಹಬ್ಬ ಆಚರಣೆ ಮುಕ್ತಾಯವಾದ ಮರುಕ್ಷಣದಲ್ಲೇ ಅಶ್ವಥ್ ನಾರಾಯಣ್ ಅವರು ಮುಂಬೈಗೆ ತೆರಳಿದ್ದಾರೆ. ಅಲ್ಲಿ ಅತೃಪ್ತ ಕಾಂಗ್ರೆಸ್ ಶಾಸಕರನ್ನ ಮತ್ತು ಅತೃಪ್ತ ಶಾಸಕರ ಜೊತೆ ಸಮಾಲೋಚನೆ ಮಾಡುವಂತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗಿದೆ. ಆದ್ರೆ ಈ ಕುರಿತಾಗಿ ಬಿಜೆಪಿ ಯಾವುದೇ ನಾಯಕರು ಕೂಡ ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಅಶ್ವಥ್ ನಾರಾಯಣ್ ಅವರ ಬಗ್ಗೆ ಮೌನವನ್ನು ವಹಿಸುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಇದು ಸಹಜವಾಗಿ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಒಂದಂತೂ ಸ್ಪಷ್ಟವಾಗಿದೆ, ಕಳೆದ 1.5 ತಿಂಗಳಿಂದ ಮುಖ್ಯಮಂತ್ರಿ ಈ ಸರ್ಕಾರದ ವಿರುದ್ಧ ಅತೃಪ್ತಿನ ಹೊರಹಾಕಿರ್ತಕ್ಕಂಥ ಅತೃಪ್ತ ಕಾಂಗ್ರೆಸ್ ಶಾಸಕರ ಜೊತೆ ಸಂಪರ್ಕವನ್ನು ಅಶ್ವಥ್ ನಾರಾಯಣ್ ಹೊಂದಿದ್ದಾರೆ. ಉಮೇಶ್ ಜಾಧವ್ ಅವರ ಜೊತೆ ಇದ್ದು ಮಾತುಕತೆ ಮಾಡ್ತಾ ಇರುವಂತ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಒಟ್ಟಾರೆ ರಮೇಶ್ ಜಾರಕಿಹೊಳಿ ಸೇರಿದ ಹಾಗೆ, ಅಂದ್ರೆ ಗೋಕಾಕ್ ಶಾಸಕರು ಸೇರಿದ ಹಾಗೆ ಯಾವ್ಯಾವ ಶಾಸಕರು ಮುಂಬೈನಲ್ಲಿ ಇದ್ದಾರೋ ಅವರೆಲ್ಲರ ಜೊತೆ ಕೂಡ ಸಂಪರ್ಕವನ್ನ ಅಶ್ವಥ್ ನಾರಾಯಣ್ ಹೊಂದಿದ್ರು. ಹಾಗಾಗಿ ಈಗ ಮುಂಬೈಗೆ ತೆರಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗೂ ಮತ್ತು ಅಶ್ವಥ್ ನಾರಾಯಣ್ ಅವರ ಮುಂಬೈ ಭೇಟಿಗೂ ಬಹಳ ಸಮೀಪದ ಒಂದು ವಾಸ್ತವಕ್ಕೆ ಪೂರಕವಾಗಿರುವಂತಹ ಮಾಹಿತಿಗಳನ್ನು ನೀಡುವಂತಿದೆ. ಹಾಗಾಗಿ ಅಶ್ವಥ್ ನಾರಾಯಣ್ ಭೇಟಿಯ ಬಗ್ಗೆ ಬಿಜೆಪಿ ಕೂಡ ಮೌನವಾಗಿರ್ತಕ್ಕಂಥದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಪ್ರತಿಮಾ, ಥ್ಯಾಂಕ್ಸ್ ತಮ್ಮೆಲ್ಲ ಮಾಹಿತಿಗೆ.